ಎಲ್ರಿಗೂ ನಮಸ್ಕಾರ ರೀ. ಭಾಳ ಖುಷಿ ಆಯ್ತು. ಇದ್ರೊಳಗೆ ಸ್ವರ ಹಂಗೈತಿ, 7ನೇ ಮರಾಗಿರ್ಬೇಕಿತ್ತು, 8ನೇ ಮರಾಗಿರ್, ನಮ್ಗೆ ಅವು ಎಲ್ಲ ಗೊತ್ತಾಗಂಗಿಲ್ಲ. ಕೇಳಕ್ಕೆ ಭಾರಿ ಚಂದ ಐತಿ ಸಾಂಗ್. ಆಮೇಲೆ ಇವ ಹೇಳ್ದಂಗೆ ಹಳೇದೆಲ್ಲ ನೆನಪಾಗತ್ತೆ. ಗುಂಡಾಡೋದಾಗಿರ್ಬೋದು, ಚಿನ್ನಪನಿ ಆಡೋದಾಗಿರ್ಬೋದು, ನಮ್ಮ ದೋಸ್ತರೆಲ್ಲ ಹೆಂಗಿದ್ವಿ ಅನ್ನೋದೆಲ್ಲ ನೆನಪಾಗತ್ತೆ. ಅದ್ರ ಜೊತೆಗೆ ದೊಡ್ಡವರೆಲ್ಲ ಕೂಡಿ ಕಾಂಬಿನೇಷನ್ನಾಗ ಮಾಡಿರೋದು ಭಾಳ ಖುಷಿ ಕೊಡಕತ್ತೈತಿ. ಆಮೇಲೆ ಈ ಸಿನಿಮಾದ ವಿಶೇಷತೆ ಏನಂತಂದ್ರೆ ಅಗದಿ ಲಘು ಮುಗ್ದೈತಿ ಶೂಟಿಂಗ್. ಒಂದು 45 ದಿವಸದಾಗ ಪಟ ಮುಗಿಸಿ, ಅದಾದ ಕೂಡಲೇ ಒಂದು 25 ದಿವಸದಾಗ ಮ್ಯೂಸಿಕ್ ರೆಕಾರ್ಡಿಂಗ್ ಎಲ್ಲ ಮುಗಿಸಿ ಪಟ್ ಅಂತಂದ್ರೆ ಸೀದಾ ರಿಲೀಸ್ ಮಾಡೋದು ಭಾಳ ಖುಷಿ ಕೊಡ್ತಾ. ಯಾಕಂತಂದ್ರೆ ಒಂದೊಂದು ಸಿನಿಮಾದ 1 ವರ್ಷ 2 ವರ್ಷ ಹಿಂಗೆ ಗ್ಯಾಪ್ ಪ್ರೊಡ್ಯೂಸರ್ ಸಮಸ್ಯೆ ಆಯ್ತು, ಇಲ್ಲ ಅವ್ರ ಸಮಸ್ಯೆ ಆಯ್ತು, ಇವ್ರ ಸಮಸ್ಯೆ ಆಯ್ತು ಅಂತ ಗ್ಯಾಪ್ ಕೊಟ್ಕೊಟ್ಟು ಹೋಗ್ತಾನೆ ಇರ್ತೈತಿ. ಆದರೆ ಇದು ಲಘು ಆಗಿದ್ದು ಭಾಳ ಖುಷಿ ಆಗ್ತೈತಿ. ಇನ್ನೊಂದು ಏನಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ನಿರ್ದೇಶಕರು, ನಮ್ಮ ಉತ್ತರ ಕರ್ನಾಟಕದ ಭಾಗದ ಹೀರೋ ಇವರೆಲ್ಲ ಸೇರ್ಕೊಂಡು ಮಾಡಿದ್ದು ನಮಗೆ ಭಾಳ ಖುಷಿ ಕೊಡ್ತೈತಿ. ಯಲಬುರ್ಗದವ್ರ ಅಂತ ಕೇಳ್ಪಟ್ಟೆ ಸರ್. ಆಮೇಲೆ ನಮ್ಮದು ಅಲ್ಲೇ ಬಾಜು ಗದಗ ಕೋಟುಮುಚ್ಗಿ. ಆಮೇಲೆ ನಮ್ಮ ನಿರ್ಮಾಪಕರು ಎಲ್ಲ ಅದ ಭಾಗದವ್ರು ಅಂತಂದು ಕೇಳ್ಪಟ್ಟೆ. ಭಾಳ ಖುಷಿ ಆಗ್ತೈತಿ. ಉತ್ತರ ಕರ್ನಾಟಕದ ಸಿನಿಮಾಗಳು ಬರಕತ್ತ ಒಂದೊಂದ ಅದು ಹೆಮ್ಮೆ ಐತಿ. ಭಾರಿ ಚಂದ ಐತಿ ಸಾಂಗ್. ರಿಲೀಸ್ ಆಗತ್ತಾ, ದಯಮಾಡಿ ಎಲ್ಲರೂ ಹೋಗಿ ಡಿ ಬೀಟ್ಸ್ನಾಗ ಈ ಸಾಂಗ್ ಕೇಳಿ ಎಂಜಾಯ್ ಮಾಡಬೇಕು. ನಿಮ್ಮ ಹಳೆಯ ನೆನಪನ್ನ ಮೆಲ್ಕ್ ಹಾಕ್ಬೇಕಂತ ತಮ್ಮಲ್ಲಿ ಕೇಳ್ಕೊಳತ್ತೆ. ನಮಸ್ಕಾರ, ಥ್ಯಾಂಕ್ ಯು. ಸೂಪರ್ ಥ್ಯಾಂಕ್ ಯು. ಮತ್ತೊಂದು ಸಲ ಸ್ಟೇಜ್ ಮೇಲೆ ಕರಿತೀನಿ, ಟೀಮ್ ಮಾತಾಡ್ಸ್ಬಿಟ್ಟು ಸ್ಟೆಪ್ ಹಾಕ್ಬೇಕಲ್ಲ. ಇವಾಗಲೇ ಹಾಕ್ಬಿಡ್ತೀರಾ? ಆ ಜೋಶಿದ್ರೆ ಸೂಪರು. ಹಂಗಾರೆ ಹರೀಶ್ ಅವ್ರನ್ನ ನಾನು ಈಗಲೇ ಸ್ಟೇಜ್ ಮೇಲೆ ಕರಿತೀನಿ. ನಿಂಗರಾಜ್ ಅವರು, ಹರೀಶ್ ಅವರು ಬರಬೇಕು. ಯಾಕಂದರೆ